ಖಂಡಿತ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲೇ 5 ವರ್ಷಕ್ಕೊಮ್ಮೆ ನಡೆಸಬೇಕು ಅಂತಕ್ಕಂಥ ಕಾನೂನಿದೆ. ಅದು ನ್ಯಾಯಾಲಯದಲ್ಲೂ ಕೂಡ ಇದೆ. ಈಗ ಕ್ಷೇತ್ರಕ್ಕೆ ಅನುದಾನ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಯಾವ ರೀತಿ? ನನ್ನ ಕ್ಷೇತ್ರಕ್ಕೆ ವಿಶೇಷವಾದಂಥ ಯಾವುದೇ ಅನುದಾನ ಬಂದಿಲ್ಲ. ಮೈಸೂರು ನಗರಕ್ಕೆ ಸಿದ್ದರಾಮಯ್ಯನವರು 396 ಕೋಟಿ, ಅದೆಷ್ಟು 390 ಕೋಟಿ ಚಿಲ್ಲರೇನೋ ನಗರದ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ತಕ್ಕಂಥದ್ದಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ನಗರದ ರಸ್ತೆಗಳಿದ್ದಾವೆ ಅವನ್ನ ಮಾಡ್ತೇವೆ ಅಂತೇಳಿ ಅವರೇ ತೀರ್ಮಾನ ಕೈಗೊಂಡಿದ್ದಾರೆ. ನಿಮ್ಮ ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರ. ನಮ್ಮ ಕ್ಷೇತ್ರ ಅದು ಭಾರಿ ದೊಡ್ಡ ಕ್ಷೇತ್ರ. ಅಂದರೆ ಸುತ್ತ ಇರ್ತಕ್ಕಂಥ 1,000 ಬಡಾವಣೆಗಳು, ಟೌನ್ಶಿಪ್ ಇರ್ತಕ್ಕಂಥ 1,000 ಇದ್ದಾವೆ. ಸುತ್ತ 40 ಕಿಲೋಮೀಟ್ರು 18 ಗ್ರಾಮ ಪಂಚಾಯಿತಿ, 1 ನಗರಸಭೆ, 4 ಪಟ್ಟಣ ಪಂಚಾಯಿತಿ, 5 ನಗರ ಪಾಲಿಕೆ ವಾರ್ಡ್ಗಳು ಕೂಡ ನನ್ನ ಕ್ಷೇತ್ರ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ. ಈ ದೊಡ್ಡ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ಸಭೆಗಳಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಯಾವಾಗಲೂ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೇನೆ. ಇದುವರೆಗೂ ಕೂಡ ಯಾವುದೇ ಅನುದಾನ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ.